ಹೇಗೆ ಸೊ ವೆಲ್ಕಮ್ ಟು ಇನ್ವೆಸ್ಟ್ ಕರ್ನಾಟಕ. ಇವತ್ತು ನಾವು ಮೈಂಡ್ರಿಲಿ ಯಾವ ರೀತಿ ಇಂಟ್ರಾಡೇ ಮಾಡ್ತೀವಿ ಅನ್ನೋದನ್ನ ತೋರಿಸ್ತೀನಿ ವಿತ್ ಯೂಸಿಂಗ್ ಸಿಂಪಲ್ ಒಂದು ಕ್ರಾಸ್ ಓವರ್ ಮೆಥಡ್ ಅಥವಾ ಸಿಂಪಲ್ ಒಂದು ಟೆಕ್ನಿಕ್ ಯೂಸ್ ಮಾಡಿಕೊಂಡು. ಸೊ ಲೈವ್ ಟ್ರೇಡಿಂಗ್ ಆಗಿರುತ್ತೆ ಇದು. ಬನ್ನಿ ನೋಡೋಣ. ಮೈಂಡ್ರಿಲಿ 5 ಮಿನಿಟ್ ಚಾರ್ಟಲ್ಲಿ 5 ಮಿನಿಟ್ ಚಾರ್ಟಲ್ಲಿ ನಾನೀಗ ವೆಯ್ಟ್ ಮಾಡ್ತಾ ಇದ್ದೀನಿ ತಗೊಳಕ್ಕೆ. ಎಕ್ಸಾಕ್ಟ್ಲಿ ಲೈನ್ ಟಚ್ ಆಗುತ್ತೆ ಅಥವಾ ಲೈನ್ ಹತ್ರ ಬಂದಾಗ ತಗೋಬೇಕಾಗುತ್ತೆ. ದಿಸ್ ಇಸ್ ಆಲ್ಸೋ ಗುಡ್ ಪ್ರೈಸ್. ಈಗ ನೀವು ಬೈ ಮಾಡ್ಬೋದು 3441 ಅಲ್ಲಿ. ಒಳ್ಳೆ ಈಗ ಸದ್ಯಕ್ಕೆ ಇರುವಂತ ಒಂದು ಲೈನ್ ಸಪೋರ್ಟ್ ನ ತಗೊಳೋದಾದ್ರೆ, ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನಿಮ್ಗೆಲ್ಲ ಗೊತ್ತಿರುತ್ತೆ. ರೆಸಿಸ್ಟೆನ್ಸ್ ಅಂದ್ರೆ ತಡೆಯೋದು, ಸಪೋರ್ಟ್ ಅಂದ್ರೆ ನಾರ್ಮಲಿ ಸಪೋರ್ಟ್ ಕೊಡೋದು. ಈ ಲೈನ್ ಏನಿದೆ ಇದು ಸಪೋರ್ಟ್ ಆಗಿ ಆಕ್ಟ್ ಮಾಡುತ್ತೆ. ಓಕೆ, ಸಪೋರ್ಟ್ ಆಗಿ ಆಕ್ಟ್ ಮಾಡುತ್ತೆ. ಸಿಂಪಲ್ ಏನಿಲ್ಲ, ನಾನು ತಗೊಂಡಿರೋಂಥದ್ದು ಯಾವುದು ಅಂದ್ರೆ ಮೂವಿಂಗ್ ಆವರೇಜ್ ಅಂತ 220 ಅಂತ. 200 ಅಂದ್ರೆ ಈ ಗ್ರೀನ್ ಲೈನ್ ಅಂಡ್ 20 ಅಂದ್ರೆ ಈ ಒಂದು ರೆಡ್ ಲೈನ್. ಬೇಕಾದ್ರೆ ನಾನು ಅದನ್ನ ಕಲರ್ ಜಾಸ್ತಿ ಮಾಡ್ತೀನಿ ನಿಮ್ಗೆ. ಓಕೆ, ಕಲರ್ ಜಾಸ್ತಿ ಮಾಡಿದ್ದೀನಿ, ಸ್ವಲ್ಪ ಬ್ರೈಟ್ ಆಗಿ ನೋಡೋಣ ಹೆಂಗಿರುತ್ತೆ ಅಂತ. ನಾನು ಬೈ ಮಾಡ್ತಾ ಇದ್ದೀನಿ. ನನ್ನ ಹತ್ರ ಒಂದು 30,000 ಕ್ಯಾಪಿಟಲ್ ಇದೆ. ಸೊ ಅರೌಂಡ್ 30,000ಗೆ ನಾನು ಬೈ ಮಾಡೋಣ. ಲೈಕ್ ಎಷ್ಟು ಬೇಕು ನಾನು ಇಂಟ್ರಾಡೇ ಮಾಡೋಕ್ಕೆ ಅನ್ನೋದಾದ್ರೆ 50, 34 ಆಗುತ್ತೆ, ಆಗಲ್ಲ 44 ಸಮಥಿಂಗ್. ಓಕೆ, 44 ಆದ್ರೆ ಅರೌಂಡ್ ನಾನು ತಗೋಬಹುದು. ಸೊ 44 ನಾನು ತಗೋತಾ ಇದ್ದೀನಿ. ಬೈ ಆರ್ಡರ್ನ ಸಬ್ಮಿಟ್ ಮಾಡ್ತೀನಿ. A few moments later. ಐ ಥಿಂಕ್ ಇದು ಒಳ್ಳೆ ಟೈಮು ಸೆಲ್ ಮಾಡಕ್ಕೆ. ಈಗ ನಾವು ಎಕ್ಸಿಟ್ ಆದ್ರೆ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೆ ಟೈಮ್ ಇದೆ ಈಗ. ಸೊ ಇಲ್ಲಿ ನೋಡ್ಬೋದು, ನಾನು ಹೇಳ್ದಾಗಿಂದಾನೆ ನಿಮ್ಗೆ ಡೌನ್ ಕಾಣಿಸ್ತಿದೆ. ನಾನು ಹೇಳಿದಾಗ ಆಲ್ಮೋಸ್ಟ್ ಒಂದು 3,461 ಇತ್ತು, ಇವಾಗ ಆಲ್ರೆಡಿ 557 ಆಗಿದೆ. ಸೊ ಐ ಥಿಂಕ್ ಇಲ್ಲೇ ನಿಮ್ಗೆ ಸೇಲ್ ಮಾಡಿದ್ರೆ ಗುಡ್ ರಿಟರ್ನ್ ಅನ್ಸ್ತಿದೆ. ಈಗ ಏನು ಕಾಲ ಮಿಂಚಿಲ್ಲ, ಈಗ ಸೆಲ್ ಮಾಡ್ಬೋದು. A few moments later. ನೀವೀಗ ನೋಡ್ಬೋದು, ಎಕ್ಸಿಟ್ ಆಗಿಲ್ಲ ಅಂದಿದ್ರೆ ವಿ ವುಡ್ ಹಾವ್ ಇನ್ ಲಾಸ್ ರೈಟ್ ನಾವು. ಕರೆಕ್ಟ್ ಆಗಿ ನಮ್ಮ ಒಂದು ಪೊಸಿಷನ್ ಏನಿತ್ತು ಅದಕ್ಕಿಂತ ಲಾಸ್ ಅಲ್ಲಿ ಇರ್ತಾ ಇದ್ವಿ. ಸೊ ದಿಸ್ ಗೇವ್ ಅನದರ್ ಸಪೋರ್ಟ್. ಇಲ್ಲಿ ನೀವು ಅಗೈನ್ ಎಂಟ್ರಿ ಆಗ್ಬೋದಿತ್ತು. ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಸೇ ಎಂಟ್ರಿ ಆಗಬೇಕು ಇಲ್ಲಿ ಅಂತ ಹೇಳ್ತೀನಿ. ಬಿಕಾಸ್ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ರೆ ನಿಮ್ಗೆ ಅದೊಂದು ಐಡಿಯಾ ಬರುತ್ತೆ. ಇಲ್ಲ ಅಂದ್ರೆ ನೀವು ಆಲ್ರೆಡಿ ಸೆಲ್ ಮಾಡಿಬಿಟ್ಟಿರ್ತೀರ ಈ ಒಂದು ಪೊಸಿಷನ್ ಅಲ್ಲಿ. ಸೊ ತುಂಬಾ ಫ್ಲಕ್ಚುಯೇಷನ್ ಇದೆ, ಮಾರ್ಕೆಟ್ ತುಂಬಾ ಡೌನ್ ಹೋಗ್ತಿದೆ. ಮೈ ಟ್ರೇಡ್ ಇಸ್ ಡನ್ ಟುಡೇ, ಆಲ್ರೆಡಿ ಆಗೋಗಿದೆ ನಮ್ದು ಪೊಸಿಷನ್ ಇಲ್ಲಿಗೆ. ಓಕೆ, ಇವತ್ತಿಗೆ ಐ ಥಿಂಕ್ ಸಾಕು. ಒಂದು ಟ್ರೇಡ್ ನಮ್ಗೆ ಒಳ್ಳೆ ರಿಟರ್ನ್ ಕೊಟ್ಟಿದೆ. ಯೂಶಲಿ ನನ್ನ ಟಾರ್ಗೆಟ್ 1% ಇಲ್ಲಿರ್ತಿತ್ತು. ಬಟ್ ಈ ಸಾರಿ ಏನಾಗಿದೆ ಅಂದ್ರೆ, ಲೈಕ್ ನಾನು ಹೇಳ್ದಂಗೆ ನನ್ನ ಒಂದು ಐಡಿಯಲಿಸ್ಟಿಕ್ ಇಂಡಿಕೇಟರ್ಸ್ಗಳು ಏನಿರುತ್ತೆ ಆ ಇಂಡಿಕೇಟರ್ಸ್ ನಮಗೆ ಸೆಲ್ಲಿಂಗ್ ಸಿಗ್ನಲ್ ಕೊಟ್ಟಿತ್ತು. ಹಾಗಾಗಿ ಈ ಮಾರ್ಕೆಟ್ ಈಗ ಡೌನ್ ಹೋಗುತ್ತೆ ಆಬ್ವಿಯಸ್ಲಿ. ಅದಕ್ಕೋಸ್ಕರ ನಾನು ಸೆಲ್ ಮಾಡಿ ಎಕ್ಸಿಟ್ ಆಗಿರ್ತೀನಿ ಬಿಕಾಸ್ ಆಫ್ ದಿಸ್ ಒನ್. ಸೊ 0.6% ಎಕ್ಸಿಟ್ ಆಗಿರ್ತೀವಿ. 1:1 ರೇಷಿಯೋ ಇತ್ತು. ಐ ಆಮ್ ನಾಟ್ ಶೋರ್ ದಿಸ್ ಇಸ್ 1:1 ರೇಷಿಯೋ ಬಿಕಾಸ್ ಟುಡೇಸ್ ಲೋನ್ ಇದು ಕ್ರಾಸ್ ಮಾಡಿದ್ರೆ ಐ ವುಡ್ ಹಾವ್ ರಿವರ್ಸ್ ದ ಪೊಸಿಷನ್. ರಿವರ್ಸ್ ಮಾಡಕ್ ಹೋಗ್ಲಿಲ್ಲ ಬಿಕಾಸ್ ಅದು ಇವತ್ತಿನ ಲೋನ ಕ್ರಾಸ್ ಮಾಡಲಿಲ್ಲ. ನನ್ನ ಎಕ್ಸ್ಪೆಕ್ಟೇಷನ್ ಅಟ್ಲೀಸ್ಟ್ 1% ಅಂಡ್ 2% ವರೆಗೂ ಇತ್ತು. ಬಟ್ ಯಾವಾಗ ಇದು ಅದು ಕ್ರಾಸ್ ಮಾಡಲ್ಲ ಅಂತ ಗೊತ್ತಾಯ್ತು, ನಾನು ಎಕ್ಸಿಟ್ ಆಗಿರ್ತೀನಿ. A few hours later. ಓಕೆ ಗೈಸ್, ಮಾರ್ಕೆಟ್ ಅವರ್ ಆದ್ಮೇಲೆ ಬಂದಿದ್ದೀನಿ. ಆಲ್ಮೋಸ್ಟ್ ಈಗ ಟೈಮು 3:45 ಆಗಿದೆ. ನಾನು ಎಂಟ್ರಿ ಆಗಿದ್ದು ಈ ಪ್ರೈಸ್ ಪಾಯಿಂಟ್ ಅಲ್ಲಿ. ಸ್ವಲ್ಪ ಚಿಕ್ಕದ್ ಮಾಡೋಣ ಇದನ್ನ ಅಂಡ್ ನಿಮಗೆ ಝೂಮ್ ಮಾಡಬೇಕು, ಅವಾಗ ನಿಮಗೆ ಕಾಣಿಸುತ್ತೆ. ಈ ಪ್ರೈಸ್ ಪಾಯಿಂಟ್ ಅಲ್ಲಿ ಎಂಟ್ರಿ ಆಗ್ತೀನಿ ಅರೌಂಡ್ ಸಮ್ವೇರ್ 3,444 ಅನ್ಕೊಳ್ಳಿ. ನಾನು ಇಲ್ಲಿಗೆ ಎಕ್ಸಿಟ್ ಆಗ್ತೀನಿ. ಇದನ್ನ ರೆಡ್ ಕ್ಯಾಂಡಲ್ ಬಂದಿರಲ್ಲ, ಗ್ರೀನ್ ಕ್ಯಾಂಡಲ್ ಎಲ್ಲಿರುತ್ತೆ ಟಾಪ್ ಹೋಗಿರುತ್ತೆ. ಇಲ್ಲಿ ಬಾಲ ಕಾಣಿಸ್ತಿದೆಯಲ್ಲ ನಿಮಗೆ, ಅದಿಂಗ್ ಕಾಣಿಸ್ತಿದೆ ಅನ್ಕೊಂತೀನಿ. ಇಲ್ಲಿಗೆ ಹೋಗಿರುತ್ತೆ. ಸೊ ಅಲ್ಲಿಗೆ ಎಕ್ಸಿಟ್ ಆಗ್ತೀನಿ. ಎಕ್ಸಿಟ್ ಪಾಯಿಂಟ್ ನಾನು ಎಂಟರ್ ಮಾಡ್ತೀನಿ. ಸಮ್ವೇರ್ ಇಯರ್ ಎಂಟರ್ ಮಾಡ್ತೀನಿ, ಎಕ್ಸಿಟ್ ಆಗ್ತೀನಿ ನಾನು ಸ್ವಲ್ಪ ಇಲ್ಲಿ. ಸೊ ದಿಸ್ ವಾಸ್ ಮೈ ಎಂಟ್ರಿ ಅಂಡ್ ಅದು ಬ್ರೇಕ್ಔಟ್ ಆಗುತ್ತೆ. ಇಲ್ಲಿ ಆ್ಯಡ್ ಮಾಡಂಗಿದ್ರೆ ಮಾಡ್ಬೋದು, ರಿಸ್ಕ್ ಜಾಸ್ತಿ ಇರುತ್ತೆ. ಆ್ಯಂಡ್ ಇಲ್ಲಿ ಎಕ್ಸಿಟ್ ಮಾಡ್ತೀನಿ ನಾನು. ಓಕೆ, ದೆನ್ ದ ಮೂಮೆಂಟ್ ನಾನು ಎಕ್ಸಿಟ್ ಆಗಿ ಸ್ವಲ್ಪ ಹೊತ್ತಿಗೆ ರೆಡ್ ಕ್ಯಾಂಡಲ್ ಫಾರ್ಮ್ ಆಗುತ್ತೆ. ನಾನು ಆವಾಗಲೇ ವಿಡಿಯೋ, ನನಗೆ ಬೇರೆ ಕೆಲಸ ಇದ್ದಿದ್ದರಿಂದ ನಾನು ಎಕ್ಸಿಟ್ ಆಗ್ಬಿಟ್ಟು ನಾನು ಟ್ರೇಡ್ ಇಲ್ಲಿಗೆ ಸಾಕು ಅಂತ ಹೋಗ್ತೀನಿ. ದೆನ್ ಅದಾದಮೇಲೆ ಬೀಳಕ್ಕೆ ಸ್ಟಾರ್ಟ್ ಆಗುತ್ತೆ. ದೆನ್ ಅಗೈನ್ ಡ್ರಾಪ್ ಆಗುತ್ತೆ. ನೀವಿಲ್ಲಿ ನೋಡ್ಬೋದು ಎಷ್ಟು ಡ್ರಾಪ್ ಆಗಿದೆ ಅನ್ನೋದು. ಯಾವಾಗ ಅದು ರೈಸ್ ಆಗುತ್ತೆ ಅಂದ್ರೆ 1:30 ನೀವು ಊಟ ಮಾಡ್ಕೊಂಡ್ ಬಂದು ಮತ್ತೆ ಎಂಟ್ರಿ ಆಗಿದ್ದಿದ್ರೆ ಯು ವುಡ್ ಹಾವ್ ಗೆಟ್ ದಿಸ್ ಮಚ್ ಆಫ್ ಪ್ರಾಫಿಟ್. ಸಮ್ವೇರ್ ಇಯರ್ ನೀವು ಎಂಟ್ರಿ ಆಗಿದ್ರೆ ಈ ಗ್ರೀನ್ ಕ್ಯಾಂಡಲ್ ಇಂದ
ದಿಸ್ ವುಡ್ ಬಿ ಅರೌಂಡ್ 1.5% ಅಥವಾ 1.38% ಇದೆ. 1.49 ವರೆಗೂ ಹೋಗಿದೆ. 1.4 ಅಂತ ಹಾಕೋಣ. 1.4% ರಿಟರ್ನ್ ಬಂದಿರೋದು. ಜಸ್ಟ್ 1.5 ಬಂದಿದ್ರೆ ನಮಗೆ ಇಲ್ಲಿ ನಾನು ಈ ಕ್ಯಾಂಡಲ್ ಸ್ಟಿಕ್ನೆಲ್ಲ ನೋಡಿದಾಗ ಜಾಸ್ತಿ ಬಾಲ ಬರಕ್ಕೆ ಸ್ಟಾರ್ಟ್ ಆಗಿತ್ತು. ಈ ಬಾಲಗಳು ಜಾಸ್ತಿ ಬಂದು ಮತ್ತೆ ಒಂದೇ ಸಾರಿ ಪುಷ್ ಆಗಕ್ಕೆ ಟ್ರೈ ಮಾಡುತ್ತೆ. ದೆನ್ ಅಗೈನ್ ನಾನು ನಿಮಗೆ ತೋರಿಸ್ದೆ ಏನಕ್ಕೆ ನಾನು ಎಕ್ಸಿಟ್ ಆಗ್ತಾ ಇದ್ದೀನಿ ಅಂತ ರೀಸನ್ನು. ಆ ರೀಸನ್ ಇಂದ ನಾನು ಎಕ್ಸಿಟ್ ಆಗ್ತೀನಿ. ಇದೊಂದೇ ರೀಸನ್ ಅಲ್ಲ, ಇದೊಂದು ರೀಸನ್ ಇಸ್ ಜಸ್ಟ್ ಒನ್ ಇಂಡಿಕೇಶನ್ ನೋಡ್ಕೊಂಡು ಯಾವತ್ತು ಟ್ರೇಡಿಗೆ ಬರಬಾರ್ದು, ಟ್ರೇಡ್ ಎಕ್ಸಿಟ್ ಆಗಬಾರ್ದು. ಸೊ ಇದನ್ನ ನೋಡ್ಕೊಂಡು ನಾನು ಎಕ್ಸಿಟ್ ಆಗ್ತೀನಿ, ಜಸ್ಟ್ ಪ್ರಾಫಿಟ್ ಆಗುತ್ತೆ. ದೆನ್ ಈಗ ನೋಡಿದ್ರೆ ಮಾರ್ಕೆಟ್ ಅವ್ರು ಕ್ಲೋಸ್ ಆಗಿರೋ ಟೈಮಲ್ಲಿ ನೀವು ಈ ಒಂದು ಹಂತಕ್ಕೆ ಬರೋಷ್ಟೊತ್ತಿಗೆ ನಿಮ್ಮ ಒಂದು ಟ್ರೇಡ್ ಏನಾಗಿರುತ್ತೆ, ಈ ಹಂತದಲ್ಲಿ ನಿಮ್ಮ ಸ್ಟಾಪ್ ಲಾಸ್ ಇಟ್ಟಾಗಿ ಎಕ್ಸಿಟ್ ಆಗಿ ಹೋಗ್ತಿದ್ರಿ ನೀವು. ಜಸ್ಟ್ ನೀವು ಇಲ್ಲೇನಾದರೂ ನೀವು ಸೇಲ್ ಮಾಡಿದಿದ್ರೆ ಪ್ರಾಬಲಿ ನಿಮ್ಮ ರಿಟರ್ನ್ ಎಷ್ಟಿರೋದು ಅಂದರೆ ಅರೌಂಡ್ 1.6% ರಿಟರ್ನ್. ಆ್ಯಂಡ್ ಇಲ್ಲಿ ನೀವು ಮತ್ತೆ ಎಂಟ್ರಿ ಆಗಿದ್ದಿದ್ರೆ ಅರೌಂಡ್ 1.7%, 1.4% ರಿಟರ್ನ್. ಸೊ ಅರೌಂಡ್ 2.5%, 2.3% ರಿಟರ್ನ್ ಸೆಲ್ ಮಾಡಿ ಬೈ ಮಾಡಿ ಬಂದಿರೋದು ಎರಡೂ ಮಾಡಿದರೆ. ಬಟ್ ಐ ಯೂಶಲಿ ಪ್ರಿಫರ್ 1 or 2 ಟ್ರೇಡ್ ಒನ್ ಡೇ, ಅದಕ್ಕಿಂತ ಜಾಸ್ತಿ ಮಾಡೋಕೆ ಹೋಗಲ್ಲ. ನಾನು ಒಂದ್ಸಾರಿ ನಾನು ಪ್ರಾಫಿಟ್ ಮಾಡಿದ ತಕ್ಷಣ ನಾನು ಸುಮ್ಮನೆ ಹೊರಟೋಗ್ತೀನಿ. ಜಸ್ಟ್ ವಾಟ್ ಐ ಡಿಡ್ ಟುಡೇ, ಇಲ್ಲಿಂದ ಇಲ್ಲಿವರೆಗೂ 0.5% ರಿಟರ್ನ್ ಬರುತ್ತೆ. ಸೊ ಐ ಥಿಂಕ್ ಐ ವಾಸ್ ಡನ್ ಆನ್ ದಟ್ ಟೈಮ್. ಸೊ ಬೈ ಹೇಳ್ಬಿಟ್ಟು ಹೋಗ್ತೀನಿ. ಸೊ ದಿಸ್ ಇಸ್ ಹೌ ಐ ಯೂಶಲಿ ಟ್ರೇಡ್. ಓಕೆ, ನಾನು ಇಲ್ಲಿ ಇದ್ದಿದ್ರೆ ಈ ಒಂದು ಟ್ರೇಡ್ಗೆ ಇಲ್ಲಿ ಎಂಟ್ರಿ ಆಗ್ತಿದ್ದೆ, ಜಸ್ಟ್ ಲೈಕ್ ಹಿಯರ್, ಇಲ್ಲಿ ಹಿಂಗೆ ಎಂಟ್ರಿ ಆದೆ ನಾನು. ಇದೇ ಒಂದು ಕಥೆನ ಇಲ್ಲೂ ಮಾಡ್ತಿದ್ದೆ, ಇಲ್ಲಿ ಎಂಟ್ರಿ ಆಗ್ತಿದ್ದೆ ನಾನು. ಈ ಒಂದು ರೆಡ್ ಕ್ಯಾಂಡಲ್ ಎರಡು ಬಂದು ಗ್ರೀನ್ ಕ್ಯಾಂಡಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಇಲ್ಲಿ ಎಂಟ್ರಿ ಆಗ್ತಿದ್ದೆ. ಸೊ ಅಗೇನ್ ಇಲ್ಲಿ ಈ ದೊಡ್ಡ ಕ್ಯಾಂಡಲ್ ಬಂದು ಒಂದೆರಡು ಕ್ಯಾಂಡಲ್ ಬಂದು ರೆಡ್ ಕ್ಯಾಂಡಲ್ ಯಾವಾಗ ಫಾರ್ಮ್ ಆಗುತ್ತೆ ಅದ್ರ ನೆಕ್ಸ್ಟ್ ಕ್ಯಾಂಡಲ್ ಅಲ್ಲಿ ನಾನು ಎಕ್ಸಿಟ್ ಆಗ್ತಿದ್ದೆ. ಅರೌಂಡ್ ಇಲ್ಲಿವರೆಗೂ ನಂದು ಟ್ರೇಡ್ ಹೋಗಿರೋದು. ಸೊ 1.2, 1.3%, 1.30% ವರೆಗೂ ಬಂದಿರುವಂಥದ್ದು. ಸೊ ಆ್ಯಂಡ್ ಎಲ್ಲ ದಿನನೂ ಫ್ರೀ ಆಗಿರಲ್ಲ. ಫ್ರೀ ಆಗಿದ್ದಾಗ ಟ್ರೇಡ್ ಮಾಡ್ಬೋದು 1-2, ಅದಕ್ಕಿಂತ ಜಾಸ್ತಿ ಮಾಡೋಕ್ಕೆ ಹೋಗಲ್ಲ. ಆ್ಯಂಡ್ ಫ್ರೀ ಇಲ್ದಿದಾಗ ಈ ಥರ ಟ್ರೇಡ್ಗಳನ್ನ ಮಾಡ್ತೀವಿ. ಸೊ ನಿಮಗೆ ತೋರಿಸ್ತೆ ನಾನು ಏನೇನು ಯೂಸ್ ಮಾಡ್ತೀನಿ ಇವತ್ತು ಅನ್ನೋದು. ನಾನು ಮೇನ್ಲಿ ಯೂಸ್ ಮಾಡೋದು ಸಿಂಪಲ್, ದಟ್ ಈಸ್ ಮೂವಿಂಗ್ ಆವ್ರೇಜ್ ನೋಡಿಕೊಂಡೆ ನಾನು ತುಂಬ ಸಿಂಪಲಾಗಿ ಟ್ರೇಡ್ ಮಾಡ್ತೀನಿ. ಜಾಸ್ತಿ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಸೊ ಇಲ್ಲಿಗೆ ನಮ್ಮ ಒಂದು ಟ್ರೇಡಿಂಗ್ ಕತೆ ಮುಗಿಯುತ್ತೆ. ಮಾರ್ಕೆಟ್ ಅವರ್ಸ್ ಆಗೋದ್ಮೇಲೆ ನಾನು ಮನೆಗೆ ಬಂದಾಗ ನಿಮಗೆ ಮತ್ತೊಂದು ರೆಕಾರ್ಡ್ ಮಾಡಿ ವಿಡಿಯೋ ಮಾಡಿರೋವಂಥದ್ದು. ಸೊ ನೀವು ಈ ವಿಡಿಯೋನ ಫುಲ್ಲು ನೋಡಿದರೆ ಡೆಫಿನೆಟ್ಲಿ ನಿಮಗೂ ಇಷ್ಟ ಆಗಿರುತ್ತೆ ಅನ್ಕೊತೀನಿ. ಇದೇ ಥರ ವಿಡಿಯೋಸ್ಗಳು ಬೇಕು ಅನ್ನೋದಾದರೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ವಿಡಿಯೋಗಳು ಅಪ್ಲೋಡ್ ಮಾಡ್ತೀವಿ. ಬಾಯ್ ಫಾರ್ ಟುಡೇ.